ಬೆಳಿಗ್ಗೆ ಬೇಗ ಎದ್ದು ಕಂಡುಬಿಡ್ತಿದ್ದಂಗೆ ದೀಪಾವಳಿ ಆಫರಲ್ಲಿ ಆಫರ್ ಯಾಕೆ ಮಿಸ್ ಮಾಡ್ಕೊಳ್ಳೋಣ ಅಂತ ಬುಕ್ ಮಾಡಿದ್ದು ವಾಷಿಂಗ್ ಮಿಷಿನ್ ಮನೆ ಹತ್ರ ಬಂದಿತ್ತು. ಆ ವಾಷಿಂಗ್ ಮಿಷಿನ್ ನೋಡಿಕೊಂಡು ನನ್ನ ತಮ್ಮ ತಿಂಡಿ ತಿಂತಿದ್ದ. ಅವನಿಗೆ ಸ್ವಲ್ಪ ತಲಾಟೆ ಮಾಡ್ಕೊಂಡು ನಿಂತಿದ್ದೆ. ಇವತ್ತು ನಮ್ಮ ಮನೆಗೆ ಇಬ್ಬರು ಸ್ಪೆಷಲ್ ಗೆಸ್ಟ್ಗಳು ಬಂದಿದ್ರು. ಯಾರು ಗೊತ್ತಾ, ನನ್ನ ತಮ್ಮನ ಹುಡಿಕೊಂಡು ಅವ್ರ ಬೆಸ್ಟ್ ಫ್ರೆಂಡ್ಗಳಿಬ್ರು ಬಂದಿದ್ರು. ಅವ್ರಿಗೆ ಸ್ಪೆಷಲ್ ಟ್ರೀಟ್ ಮಾಡ ಅಂತ ಅವರಿಬ್ರಿಗೂ ಒಂದು ಬಾಳೆಹಣ್ಣು ಕೊಟ್ಟು ತಿನ್ನಿಸ್ಬಿಟ್ಟು ರಿಟರ್ನ್ ವಾಪಸ್ ಕಳ್ಸಿದ್ವಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತು. ಸೊ ಅಲ್ಲಿಂದ ಬಂದು ನೋಡಿದ್ರೆ ನಮ್ಮ ಅಜ್ಜಿ ನನ್ನ ಫೇವ್ರೆಟ್ ಜಾಮೂನ್ ಮಾಡಿದ್ರು. ಅದನ್ನೆಲ್ಲ ತಿನ್ಕೊಂಡು ನನ್ನ ತಮ್ಮಂಗೆ ಸುಮ್ಮನೆ ಕುತ್ಕೊಳ್ಳೋಕ್ಕಾಗದೆ ಕೆಲಸ ಮಾಡ್ತಿರೋ ನಮ್ಮ ತಾತಂಗೆ ಹೋಗಿ ಟಾರ್ಚರ್ ಕೊಡ್ತಾ ಇದ್ದ. ಇಲ್ಲೊಂದು ಸಮಸ್ಯೆ ಖಂಡಿತ. ಎಸ್, ಇಲ್ಲಂತೂ ಸಮಸ್ಯೆ ಖಂಡಿತ ಇದೆ. ನಮ್ಮ ಅಕ್ಕ ಜಡೆ ಕಟ್ ಮಾಡು ಸ್ವಲ್ಪ ಅಂತ ಕೊಟ್ಟರೆ ನಾನು ಇಷ್ಟುದ್ದ ಕಟ್ ಮಾಡಿಟ್ಟೆ. ನಮ್ಮ ಅಕ್ಕ ಅಂತೂ ಚೆನ್ನಾಗಿ ಬೈಕೊಂಡಿತ್ತು. ಅಲ್ಲಿಂದ ಬಂದು ನೋಡಿದ್ರೆ ನಮ್ಗೆ ಹಾಕೊಡೋದ್ರಲ್ಲಿರೋ ಮಜಾ ಯಾವುದ್ರಲ್ಲೂ ಇಲ್ಲ. ನನ್ನ ತಮ್ಮ ಎಲ್ಲೋ ಹೋಗಿದ್ದ ಅಂತ ನಮ್ಮ ಅಜ್ಜಿ ನಮ್ಮ ಅಕ್ಕ ಎಲ್ಲ ಕ್ಲಾಸ್ ತಗೊಂಡಿದ್ರು. ಎಲ್ಲರೂ ಹೋಗ್ಬೇಕಂದ್ರೆ ಜನಮಕ್ಕೆ ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದ್ ಬಿಟ್ಬಿಡು. ನಮ್ಮ ಅಜ್ಜಿ ತಾತಂಗೂ ಒಂದು ಬಾಯ್ ಹೇಳಿ ನಮ್ಮ ಅಕ್ಕಂಗೂ ಬಾಯ್ ಹೇಳಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ತಮ್ಮಂಗೆ ಯಾಕೋ ನಮ್ಮನ್ನ ಬಿಟ್ಟು ಹೋಗೋಕೆ ಮನಸ್ಸಿರಲಿಲ್ಲ ಅನಿಸುತ್ತೆ. ನಮ್ಮ ಹಿಂದೆನೇ ಬರ್ತಿದ್ದ. ಅವನಿಗೂ ಫೈನಲ್ ಆಗಿ ಒಂದು ಬಾಯ್ ಹೇಳಿಬಿಟ್ಟು ನಾವು ಮಂಡ್ಯ ಕಡೆಗೆ ಹೊರಟ್ವಿ.